ಚಂದ್ರನ ಯಪ್ಪ ಅಕ್ಕ ಏನಕ್ಕೆ ರೆಡ್ ಕಲರ್ ಇದೆ. ಚಂದ್ರನ ಮಂಗಳನ ನೋಡಿ. ಚಂದ್ರ ಮಂಗಳ ಇವಾಗಿಲ್ಲ ಒಟ್ಟಿನಲ್ಲಿ. ಸೂಪರ್ ಅಲ್ಲ. ಸೀರಿಯಸ್ಲಿ ಇದನ್ನ ಹಾಕಿದ್ರೆ ಯೂಟ್ಯೂಬಲ್ಲಿ ಯಾರು ನಂಬಲ್ಲ ಅಕ್ಕ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಿಜ ಯಾರು ನಂಬಲ್ಲ. ಅಂದ್ರೆ ಯಾರು ನೋಡಿದ್ರೆ ನಂಬ್ತಾರೆ. ನೋಡಿ ಹಿಂಗೆ ಕಾಣಿಸ್ತಾ ಇದೆ, ನೋಡ್ತಿದ್ದೀರಾ? ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ಸರಿ, ಹಾಗಿದ್ರೆ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ಬಗ್ಗೆ ನನಗೆ ಗೊತ್ತಿದ್ದಂಥ ಸ್ವಲ್ಪ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಪ್ರಯಾಗ್ರಾಜ್ಗೆ ಹೋಗಿ ಬಂದಂಥ ನಮ್ಮ ಅನುಭವನ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ನಾವು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋದಂಥ ಅನುಭವನ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅರ್ಲಿ ಮಾರ್ನಿಂಗ್ 4 o'clock ಹಂಗೆ ನಮ್ಮೆಲ್ಲರೂ ದಿನ ಶುರು ಆಗಿತ್ತು. ಆ್ಯಂಡ್ ನಾವೆಲ್ಲರೂ ಒಟ್ಟಿಗೆ ಸೇರಿ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ನ ಬಿಟ್ಟಿದ್ದು ಒಂದು 5:45 ಆಗಿತ್ತು. ಆ್ಯಂಡ್ ಈಗ ನಾವು ನಿಂತಿರೋದು ಕರ್ನಾಟಕ ಬಾರ್ಡರಲ್ಲಿ. ಆ್ಯಂಡ್ ಈಗ ನನ್ನ ಕಸಿನ್ ಮತ್ತು ನಮ್ಮ ಡ್ರೈವರ್ ಇಬ್ಬರು ಹೋಗಿ ಅಲ್ಲಿ ಒಂದು ಚೆಕ್ ಪೋಸ್ಟಲ್ಲಿ ಸ್ಟೇಟ್ ಪರ್ಮಿಟ್ನ ಪೇ ಮಾಡ್ತಾ ಇದ್ರು. ಸೊ ಅವ್ರಿಗಾಗಿ ನಾವೆಲ್ಲ ಇಲ್ಲಿ ವೇಟ್ ಮಾಡ್ತಾ ನಿಂತಿದ್ವಿ. ಹಾಗೆ ಈ ಬ್ಯೂಟಿಫುಲ್ ಸನ್ರೈಸ್ನ ಎಂಜಾಯ್ ಮಾಡ್ತಾ ಫೋಟೋ ವಿಡಿಯೋಸ್ ಎಲ್ಲ ತಗೊಳ್ತಾ ಇದ್ವಿ. ಇದಂತೂ ನಮ್ಮ ಅನ್ಪ್ಲಾನ್ಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಆಗಿತ್ತು. ಸೊ ಯಾವುದೇ ಒಂದು ಪ್ಲಾನ್ ಇಲ್ಲದೆ ಸಡನ್ ಅಂತ ಫಿಕ್ಸ್ ಆದಂಥ ಟ್ರಿಪ್ ಇದು. ನಾವು ಈ ಟ್ರಿಪ್ ಪ್ಲಾನ್ ಮಾಡಿದಾಗ ನಮಗಾಗಲೇ ಮಹಾಕುಂಭ ಮೇಳದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಇತ್ತು. ಸೊ ಹೇಗೆ ಹೋಗಬೇಕು ಅನ್ನೋದೊಂದು ಅವೇರ್ನೆಸ್ ಇತ್ತು. ಹಾಗಾಗಿ ಕೆಲವೊಂದು ಪ್ರಿಕಾಷನ್ಸ್ ಏನೋ ತೊಗೊಂಡಿದ್ವಿ. ಆದರೆ ಲೇಟಾಗಿ ಈ ಟ್ರಿಪ್ನ ನಾವು ಪ್ಲಾನ್ ಮಾಡಿದ ಕಾರಣ ಯಾವುದೇ ಒಂದು ಹೋಟೆಲ್ಸ್ ಆಗಲಿ ಇಲ್ಲಿಂದ ಹೋಗ್ತಾ ಯಾವುದೂ ಬುಕ್ ಆಗಿರಲಿಲ್ಲ. ಸೊ ಯಾವುದೇ ಒಂದು ಪ್ರೀ ಬುಕ್ಕಿಂಗ್ ಇಲ್ದಾಗೆ ಸ್ಟಾರ್ಟ್ ಆದಂಥ ಜರ್ನಿ ಇದು. ಬಟ್ ಹೇಗಿದ್ರೂ ಪರವಾಗಿಲ್ಲ, ನಾವೆಲ್ಲರೂ ಅಡ್ಜಸ್ಟ್ ಆಗ್ತೀವಿ ಅನ್ನೋ ಮೈಂಡ್ ಸೆಟ್ ಎಲ್ರಿಗೂ ಇತ್ತು. ಒಟ್ಟಿನಲ್ಲಿ ಮಹಾಕುಂಭ ಮೇಳದ ಶಾಹಿ ಸ್ನಾನದಲ್ಲಿ ಪಾಲ್ಗೊಳ್ಳೋದು ಎಲ್ಲರ ಮೇನ್ ಇಂಟೆನ್ಷನ್ ಆಗಿತ್ತು. ಸೊ ಹಾಗಾಗಿ ಟ್ರಿಪ್ಪಲ್ಲಿ ಏನೇ ಒಂದು ಅಡ್ಜಸ್ಟ್ಮೆಂಟ್ ಇದ್ರೂ ಕೂಡ ಎಲ್ಲ ಕಾಂಪ್ರಮೈಸ್ ಆಗಬೇಕು ಅಂತ ಇಲ್ಲಿಂದ ಹೋಗ್ತಾನೆ ನಾವೆಲ್ಲ ಡಿಸೈಡ್ ಆಗಿದ್ವಿ. ಸೊ ಅದ್ರದ್ದು ಫಸ್ಟ್ ಎಕ್ಸಾಂಪಲ್ ಬಂದು ಈ ಒಂದು ಹೋಟೆಲಲ್ಲಿ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಿರೋದು. ಬೆಳಿಗ್ಗೆ ಬೇಗ ನಮ್ಮ ದಿನನ ಸ್ಟಾರ್ಟ್ ಮಾಡಿದ್ವಲ್ಲ, ಸೊ ಲೈಟ್ ಆಗಿ ಎಲ್ರಿಗೂ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು. ಸೊ ಆಂಧ್ರ ಸ್ಟೇಟ್ ಅಲ್ಲಿ ಈ ಒಂದು ಹೈವೇ ಪಕ್ಕ ಇದ್ದಂತ ಹೋಟೆಲ್ಗೆ ಹೋಗಿದ್ದು. ಸೊ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ನಮ್ಮ ಭಾಷೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ, ಅವ್ರ ಭಾಷೆ ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಹಾಗಾಗಿ ನಾವೆಲ್ಲರೂ ಆರ್ಡರ್ ಪ್ಲೇಸ್ ಮಾಡಿದ್ದೆ ಒಂದು, ಅವ್ರು ನಮಗೆ ಸರ್ವ್ ಮಾಡಿದ್ದೆ ಒಂದು. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಅಂತ ಗ್ರೇಟ್ ಅಂತ ಅನಿಸ್ಲಿಲ್ಲ. ಒಟ್ಟಿನಲ್ಲಿ ಹೊಟ್ಟೆ ಹಸಿತಾ ಇತ್ತಲ್ಲ, ಸೊ ಅದು ಕಡಿಮೆ ಆಯಿತು. ಆ್ಯಂಡ್ ಅವರು ಕೂಡ ಪಾಪ ಕನ್ಫ್ಯೂಸ್ ಮಾಡಿಕೊಂಡು ನಾವು ತಿಂದಿಲ್ದೇ ಇರೋ ಪ್ಲೇಟ್ಸ್ಗೆಲ್ಲ ಬಿಲ್ ಮಾಡಿಬಿಟ್ಟಿದ್ರು. ಸೊ ನಮ್ಮ ಅತ್ತೆಗೂ ಸ್ವಲ್ಪ ಎಲ್ಲ ತೆಲುಗು ಬರ್ತಿತ್ತಲ್ಲ, ಅವರು ಕನ್ವಿನ್ಸ್ ಮಾಡಿ ಆ್ಯಂಡ್ ಅವ್ರಿಗೆಲ್ಲ ಅರ್ಥ ಮಾಡಿಸಿ ನಾವು ಬಿಲ್ಲೆಲ್ಲ ಪೇ ಮಾಡಿ ಅಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಹೀಗೆ ನಮ್ಮ ಎಂಟೈರ್ ಜರ್ನಿ ಏನೋ ಒಂದು ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಅಂತೂ ಇದ್ದೇ ಇತ್ತು. ಸೊ ಹಾಗೆ ಅಲ್ಲ, ಎಲ್ಲ ಪ್ಲ್ಯಾನ್ ಮಾಡಿ ಹೋದ್ರೇ ಸ್ವಲ್ಪ ಏನೇನೋ ಅಲ್ಲಿ ಇಲ್ಲಿ ಮಿಸ್ಟೇಕ್ಸ್ ಆಗ್ತಿರುತ್ತೆ. ಸೊ ಇದು ಹೇಳಿ ಕೇಳಿ ಅನ್ಪ್ಲ್ಯಾನ್ಡ್ ಟ್ರಿಪ್. ಸೊ ಆಬ್ವಿಯಸ್ಲಿ ಈ ಥರ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನಾವು ತುಂಬಾ ಸ್ಪೋರ್ಟಿವ್ ಆಗಿ ತೊಗೊಂಡ್ವಿ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ. ಎಂಟೈರ್ ನಮ್ಮ ಜರ್ನಿ ಅಷ್ಟು ನಾವು ಎಂಜಾಯ್ ಮಾಡಿದ್ದೀವಿ. ಬಿಕಾಸ್ ನಮ್ಮ ಈ ಕುಂಭಮೇಳದ ಜರ್ನಿಲಿ ಮೇನ್ ಹೈಲೈಟ್ ಅಂದ್ರೆ ಟ್ರಾವೆಲ್. ಹೋಗ್ತಾ 2 days ಆ್ಯಂಡ್ ಬರ್ತಾ 3 days ಟ್ರಾವೆಲ್ ಮಾಡಿದ್ದೀವಿ. ಆಲ್ಮೋಸ್ಟ್ 5 days ನಾವು ಟ್ರಾವೆಲಲ್ಲಿ ಸ್ಪೆಂಡ್ ಮಾಡಿದ್ದೀವಿ. 4100 kilometers ಅಂದರೆ ಸುಮ್ಮನೆನಾ? ಸೊ ಕಂಪ್ಲೀಟ್ ಡೇ ಆ್ಯಂಡ್ ಆಲ್ಮೋಸ್ಟ್ ಮಿಡ್ನೈಟ್ವರೆಗೂ ನಾವು ಟ್ರಾವೆಲ್ ಮಾಡ್ತಾನೆ ಇರ್ತಿದ್ವಿ. ಸೊ ನೀವೇ ಇಮ್ಯಾಜಿನ್ ಮಾಡಿ ಎಷ್ಟೆಲ್ಲ ಮಜಾ ಮಾಡಿರ್ತೀವಿ ಅಂತ. ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ವಿ. ಆ್ಯಂಡ್ ನಮ್ಮ ಜೊತೆ ಪಾಪ ನಮ್ಮ ಡ್ರೈವರ್ಸ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ದರು. ನಿಜ ಹೇಳ್ಬೇಕಂದ್ರೆ ಈ ಥರ ಡ್ರೈವರ್ ಸಿಕ್ಕಿದ್ದು ಬ್ಲೆಸ್ಡ್ ಅನಿಸುತ್ತೆ. ನಮ್ಮ ಟ್ರಾವೆಲ್ಗೆ ತುಂಬಾ ಹೆಲ್ಪ್ಫುಲ್ ಆಯಿತು. ಎಲ್ಲೂ ಏನು ಅವರು ಯಾವುದೇ ವಿಷಯಕ್ಕೂ ನಮಗೆ ಡಿಮಾಂಡ್ ಮಾಡ್ದಲೆ ನಾವು ಹೇಗೆ ಅಡ್ಜಸ್ಟ್ ಆಗ್ತೀವೋ ಅವರು ನಮ್ಮ ಥರನೇ ಅಡ್ಜಸ್ಟ್ ಆಗಿ ತುಂಬಾ ಸಪೋರ್ಟಿವ್ ಆಗಿದ್ದರು. ಅವ್ರಿಗೆ ನಿಜ ಥ್ಯಾಂಕ್ಸ್ ಹೇಳಲೇಬೇಕು. ಇನಿಷಿಯಲಿ ನಾವು ಮಾಡ್ತಿದ್ದಂಥ ತರಲೆ ತಮಾಷೆಗಳನ್ನೆಲ್ಲ ಸೈಲೆಂಟಾಗಿ ನೋಡ್ತಿದ್ದ ನಮ್ಮ ಡ್ರೈವರ್ಸ್ ಅವ್ರು ಹೋಗ್ತಾ ನಮಗಿಂತ ಜಾಸ್ತಿ ತರಲೆಗಳನ್ನ ಮಾಡ್ತಾ ನಮ್ಮ ಒಂದು ಈ ಫನ್ನಿ ಟ್ರಾವೆಲ್ನ ಇನ್ನಷ್ಟು ಫನ್ ಆಗಿ ಮಾಡಿದ್ರು. ಸೊ ಹೇಗೆಲ್ಲ ಇತ್ತು ನಮ್ಮ ಈ ಫನ್ನಿ ಜರ್ನಿ ಅನ್ನೋದನ್ನ ಮುಂದೆ ಹೋಗ್ತಾ ನೀವೇ ನೋಡ್ತೀರಾ. ಅಲ್ವಾ, ಇಲ್ಲಿ ಇರೋರು ಏನೋ ಬೇಕು ಯಾರು ಮಾತಾಡ್ತೀರಿ, ಎಲ್ಲಿಗೆ ಅಂತ ಕೇಳ್ತೀರಾ? ಅವ್ರು ನೋಡ್ತಾ ಇಲ್ಲ ನೋಡ್ತಾರೆ, ಬ್ಲೂ ಕಲರ್ ನಗ್ತಾವ್ರೆ. ಏನಕ್ಕ ನಮ್ಗೆ ಹೇಳಿ. ನನ್ನ ಬಗ್ಗೆನಾ? ಅಲ್ಲ, ನೀನು ಇದು ನೋಡ್ಬಿಟ್ಟು ಕಾರ್ಡ್ ಸೆಕ್ಷನ್ ಓದ್ತೀಯಾ? ಆಂಟಿ ಫೀವರಾ ನಿಮಗೆ? ಸೊ ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ಹೊತ್ತು ಟ್ರಾವೆಲ್, ಸ್ವಲ್ಪ ಹೊತ್ತು ತರಲೆ ತಮಾಷೆ ಆ್ಯಂಡ್ ಯಾವಾಗ ಹೊಟ್ಟೆ ಹಸಿಯುತ್ತೋ ಅವಾಗೆಲ್ಲ ಬ್ರೇಕ್. ಸೊ ಹಾಗೆ ಒಂದು ಈಗ ಬ್ರೇಕ್ ತೊಗೊಂಡಿದ್ದೀವಿ. ಇದು ಬಂದು ಹೈದರಾಬಾದಲ್ಲಿ ಪ್ಯಾರಡೈಸ್ ಅನ್ನೋ ಒಂದು ರೆಸ್ಟೋರೆಂಟಲ್ಲಿ ಎಲ್ಲರೂ ಕೂಡ ಚಿಕನ್ ಬಿರಿಯಾನಿನ ಎಂಜಾಯ್ ಮಾಡ್ತಿದ್ವಿ.
ಆ್ಯಂಡ್ ಇಲ್ಲೂ ಕೂಡ ಟೇಸ್ಟ್ ವೈಸ್ ನಮಗೆ ಅಂಥ ಸ್ಯಾಟಿಸ್ಫೈ ಆಗಲಿಲ್ಲ. ಬಟ್ ಹೊಟ್ಟೆ ಎಲ್ರಿಗೂ ಹಸ್ತಿತ್ತಲ್ಲ, ಹಾಗಾಗಿ ಪಾಲಿಗೆ ಬಂದಿದ್ದ ಪಂಚಾಮೃತ ಅನ್ನೋ ಮಾತು ನಾವು ಎಲ್ಲೋದ್ರೂ ಕೂಡ ನಮಗೆ ಅಪ್ಲೈ ಆಗ್ತಾಯಿತ್ತು. ಬಿಕಾಸ್ ನಾವು ಎಷ್ಟು ದೂರ ಹೋಗಬೇಕೋ ಮ್ಯಾಕ್ಸಿಮಮ್ ಅಷ್ಟು ದೂರನ ಡಿಸ್ಟೆನ್ಸ್ನ ಕವರ್ ಮಾಡ್ತಿದ್ವಿ. ಸೊ ಇನ್ ಬಿಟ್ವೀನ್ ಟ್ರಾವೆಲಲ್ಲಿ ನಾವು ತಂದಂಥ ಸ್ನ್ಯಾಕ್ಸ್ಗಳೆಲ್ಲ ತಿಂತಿದ್ವಿ. ಕೆಲವೊಮ್ಮೆ ಹೊಟ್ಟೆ ಹಸಿತಿರಲಿಲ್ಲ. ಎಲ್ಲಿ ಹೊಟ್ಟೆ ಹಸಿತೋ ಅಲ್ಲಿ ಅಂದರೆ ಆ ಜಾಗದಲ್ಲಿ ಹೋಗಿ ನಾವು ಅಲ್ಲಿದ್ದಂಥ ಒಂದು ಲೋಕಲ್ ರೆಸ್ಟೋರೆಂಟಲ್ಲಿ ನಾವು ಬ್ರೇಕ್ ತೊಗೊಳ್ತಾ ಇದ್ವಿ. ಸೊ ಹಾಗಾಗಿ ನಾವು ಇಂಥ ಪರ್ಟಿಕ್ಯುಲರ್ ರೆಸ್ಟೋರೆಂಟ್ಗೆ ಹೋಗ್ಬೇಕನ್ನೋದು ಯಾವುದೋ ಒಂದು ಐಡಿಯಾ ಇರಲಿಲ್ಲ. ಆನ್ ದ ವೇ ಯಾವ್ದು ಸಿಗುತ್ತೋ, ನಮ್ಗೆ ಎಲ್ಲಿ ಹೊಟ್ಟೆ ಹಸಿತೋ ಅಲ್ಲಿ ಗಾಡಿನ ಸ್ಟಾಪ್ ಮಾಡಿ ನಾವು ಅಲ್ಲಿ ಫುಡ್ನ ತೊಗೊಳ್ತಿದ್ವಿ. ಹಾಗಾಗಿ ಟೇಸ್ಟ್ ವೈಸ್ ಯಾವುದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ದಲ್ಲೇ ಇರೋದ್ರೊಳಗೆ ಬೆಸ್ಟನ್ನು ಆರ್ಡ್ರ್ ಮಾಡಿ ನಾವು ಅಲ್ಲಿ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ನಮ್ಮ ಟ್ರಾವೆಲ್ನ ಕಂಟಿನ್ಯೂ ಮಾಡ್ತಿದ್ವಿ. ಇದು ಬಂದು ಈವ್ನಿಂಗ್ ಟೈಮ್, ಎಲ್ಲರೂ ಕೂಡ ಟೀ ಬ್ರೇಕ್ ತೊಗೊಂಡಿದ್ವಿ ಇನ್ ಬಿಟ್ವೀನ್ ಆರ್ ಟ್ರಾವೆಲ್. ಸೊ ಆಗ ಶೂಟ್ ಮಾಡಿದಂಥ ವಿಡಿಯೋ ಇದು. ಅದು ಆ್ಯಪೇ ಬೇರೆ ಇರುತ್ತೆ. ಚಂದ್ರನ ಯಪ್ಪ ಅಕ್ಕ ಹಿಂಗೆ ರೆಡ್ ಕಲರ್ ಇದೆ. ಚಂದ್ರನ ಮಂಗಳನ ನೋಡಿ. ಚಂದ್ರ ಮಂಗಳ ಇವಾಗಿಲ್ಲ ಒಟ್ಟಿನಲ್ಲಿ. ಅಪ್ಪ ಸೂಪರ್ ಅಲ್ಲ. ಸೀರಿಯಸ್ಲಿ ಇದನ್ನ ಹಾಕಿದ್ರೆ ಯೂಟ್ಯೂಬಲ್ಲಿ ಯಾರು ನಂಬಲ್ಲ ಅಕ್ಕ, ನಿಜ ಯಾರು ನಂಬಲ್ಲ. ಅಂದರೆ ಯಾರು ನೋಡಿದ್ರೆ ನಂಬ್ತಾರೆ. ನೋಡಿ ಹಿಂಗೆ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ ಜ್ಞಾಪನ ಆಗ್ತಾ ಹಾಕಿದ್ಯಾ ನೀನು? ಅಶೋ ವಿಡಿಯೋನೇ ನೀನು ಮಾಡಿಸಿದ್ರೆ ವಿಡಿಯೋ. ಇನ್ನು ನಮ್ಮ ಸ್ಟೇ ವಿಚಾರಕ್ಕೆ ಬಂದರೆ ಇದಂತೂ ಮೋಸ್ಟ್ ಕಾಂಪ್ಲಿಕೇಟೆಡ್ ಆದಂಥ ವಿಷಯ. ಬಿಕಾಸ್ ನಾನು ಮುಂಚೆನೇ ಹೇಳಿದಾಗೆ ನಾವು ಯಾವುದೇ ಒಂದು ಪ್ರೀ ಬುಕ್ಕಿಂಗ್ ಮಾಡಿರಲಿಲ್ಲ. ಸೊ ಹಾಗಾಗಿ ಒಂದಷ್ಟು ಟ್ರಾವೆಲ್ ಮಾಡಿದ ನಂತರ ನಾವು ಎಲ್ಲಿ ಸ್ಟೇ ಆಗಬೇಕು ಅಂತ ಯೋಚನೆ ಮಾಡಿದಾಗ ಆ್ಯಪ್ ಮೂಲಕ ನೋಡಿದಾಗ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ರು ಅವರ ಒಂದು ರೆಸಾರ್ಟ್ನ. ತುಂಬ ಒಂದು ಕಲರ್ಫುಲ್ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡ್ತಿದ್ರು. ಬಟ್ ಇನ್ ರಿಯಾಲಿಟಿ ನಾವು ಅಲ್ಲಿ ಹೋಗಿ ನೋಡಿದಾಗ ತುಂಬಾ ವರ್ಸ್ಟ್ ಸ್ಟೇಟಲ್ಲಿ ಇರ್ತಿತ್ತು. ಅದಂತೂ ಯಾವುದೂ ಒಂದು ಸ್ಟೇ ಆಗೋಕ್ಕೆ ಸೂಟಬಲ್ ಜಾಗನೇ ಅಲ್ಲ ಅದು. ಆ ಥರ ಒಂದು 2-3 ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ಆ್ಯಂಡ್ ಫೈನಲಿ ನಾವೆಲ್ಲರೂ ನಾಗ್ಪುರಲ್ಲಿ ಒಂದು ಇದೇ ಥರ ಒಂದು ಆ್ಯಪಲ್ಲಿ ನೋಡಿ ಒಂದು ರೆಸಾರ್ಟ್ಗೆ ಹೋದ್ವಿ. ಇನ್ಫ್ಯಾಕ್ಟ್ ಅದನ್ನು ರೆಸಾರ್ಟ್ ಅಂತ ಹೇಳಿದರೆ ತಪ್ಪಾಗುತ್ತೆ. ಬಿಕಾಸ್ ಆ ಥರ ಒಂದು ವರ್ಸ್ಟ್ ಸ್ಟೇಟಲ್ಲಿತ್ತು ಆ ಒಂದು ಪ್ಲೇಸ್ ನಾವು ಹೋಗಿದ್ದು. ಅಟ್ಮಾಸ್ಫಿಯರ್ ಕೂಡ ಅಷ್ಟು ಸೂಟಬಲ್ ಇರಲಿಲ್ಲ ಸ್ಟೇ ಆಗಲಿಕ್ಕೆ. ಬಟ್ ನಾವೆಲ್ರಿಗೂ ಏನು ಆಶ್ಚರ್ಯ ಅಂದರೆ ಇಂಥ ಒಂದು ಪ್ಲೇಸ್ನ ಅವ್ರಿಗೆ ಯಾವ ಕಾನ್ಫಿಡೆನ್ಸಲ್ಲಿ ಒಬ್ರಿಗೆ ಅಕಾಮಿಡೇಟ್ ಮಾಡಲಿಕ್ಕೆ ಕೊಡ್ತಾರೆ ಅನ್ನೋದೇ ನಮಗೆಲ್ರಿಗೂ ಆಶ್ಚರ್ಯ ಆಯಿತು. ಬಟ್ ನಾವು ಹೋಗಿದ್ದಂಥ ಟೈಮ್ ಕೂಡ ಹಾಗೆ ಇತ್ತು, 2 o'clock ಮಿಡ್ನೈಟಲ್ಲಿ ಹೋಗಿದ್ದು. ಹಾಗಾಗಿ ನಮಗೂ ಬೇರೆ ಆಪ್ಷನ್ ಇರಲಿಲ್ಲ. ಎಲ್ಲಾದರೂ ಒಂದು ಕಡೆ ಸ್ಟೇ ಮಾಡಲೇಬೇಕಿತ್ತು. ಡ್ರೈವರ್ ಕೂಡ ಮಲಗಬೇಕಾಗಿತ್ತು ನೆಕ್ಸ್ಟ್ ನಮ್ಮ ಟ್ರಾವೆಲ್ ಕಂಟಿನ್ಯೂ ಮಾಡಲಿಕ್ಕೆ. ಹಾಗಾಗಿ ವಿಧಿ ಇಲ್ಲದೆ ಆ ಪ್ಲೇಸಲ್ಲಿ ಸ್ಟೇ ಮಾಡಬೇಕಾಯಿತು ನಾವೆಲ್ಲರೂ ಕೂಡ. ನೀವು ನೋಡ್ತಾ ಇರ್ಬೋದು ಎಂಟೈರ್ ಈ ಪ್ಲೇಸಲ್ಲಿ ನಮಗೆ ಪಾಸಿಟಿವ್ ಆಗಿ ಕಾಣಿಸಿದಂದರೆ ಈ ಗಣಪತಿ ಮೂರ್ತಿ ಒಂದೇ. ಸೊ ಇದ್ದಿದ್ದ ಕಾರಣನೂ ಏನೋ ಎಲ್ಲರೂ ಒಂದು ಸ್ವಲ್ಪ ಧೈರ್ಯವಾಗಿ ಅಲ್ಲಿ ಮಲ್ಕೊಂಡ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ಯಾವುದೇ ಒಂದು ರೂಮಲ್ಲಿ ಕೂಡ ನಾವು ಸ್ಟೇ ಆಗಲಿಕ್ಕೆ ಅದು ಸರಿ ಇರಲಿಲ್ಲ. ತುಂಬಾ ಬೆಡ್ ಬಗ್ ಇತ್ತು ಆ್ಯಂಡ್ ತುಂಬ ಸ್ಟ್ರಿಂಕ್ ಆಗ್ತಿತ್ತು ರೂಮೆಲ್ಲ. ರೆಸ್ಟ್ ರೂಮ್ ಎಲ್ಲ ತುಂಬ ವರ್ಸ್ಟ್ ಕಂಡೀಷನಲ್ಲಿತ್ತು. ಸೊ ನಾವೆಲ್ಲರೂ ಏನು ಮಾಡಿದ್ವಿ, ಹಾಲಲ್ಲೇ ಅಂದರೆ ಅಲ್ಲಿ ಸ್ವಲ್ಪ ಸ್ಪೇಸ್ ಇತ್ತು, ಅಂದರೆ ರೂಮಿಂದ ಆಚೆ ಒಂದು ಸ್ವಲ್ಪ ಗಣಪತಿ ಮೂರ್ತಿ ಮುಂದೆ ಒಂದು ಸ್ಪೇಸ್ ಇತ್ತು ಒಂದಷ್ಟು. ಅಲ್ಲಿ ನಾವು ತೊಗೊಂಡೋಗಿದ್ದಂಥ ಬ್ಲ್ಯಾಂಕೆಟ್, ನಾವೇ ಸ್ವತಃ ತೊಗೊಂಡೋಗಿದ್ದಂಥ ಬ್ಲ್ಯಾಂಕೆಟ್ನ ಅಲ್ಲಿ ಹಾಕ್ಕೊಂಡು ಎಲ್ಲ ಮಲ್ಕೊಂಡ್ವಿ. ಆ್ಯಂಡ್ ಒಂದು ಕ್ಷಣ ಕೂಡ ಎಷ್ಟು ಮಸ್ಕಿಟೋಸ್ ಇತ್ತು ಅಂದರೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಆಲ್ಮೋಸ್ಟ್ ನಾವು ಒಂದು 2 o'clock 2:30 ಹಂಗೆ ಹೋದ್ವಿ ಅಲ್ಲಿ. ಸೊ ಅರ್ಲಿ ಮಾರ್ನಿಂಗ್ ಅಲ್ಲಿಂದ ವೆಕೆಟ್ ಆದ್ವಿ. ಸೊ ಇಲ್ಲೇನೋ ನಾವು ರೆಸ್ಟ್ ರೂಮ್ದು ಸರ್ವಿಸ್ ಕೂಡ ತಗೊಳ್ದಂಗೆ ಅಲ್ಲಿಂದ ವೆಕೆಟ್ ಆದ್ವಿ. ಸೊ ಏನೋ ಹೇಳ್ತಾರಲ್ಲ, ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ. ಹಾಗೆ ಅದು ಅನುಭವ ಆಯಿತು ನಮ್ಗೆ ಅವತ್ತು. ಆದರೂ ಕೂಡ ಈ ಸಿಚುವೇಶನ್ ಕೂಡ ನಾವು ಇಡೀ ರಾತ್ರಿ ಎಲ್ಲ ಮಾತಾಡಿಕೊಂಡು ಅಲ್ಲೂ ಮಜಾ ಮಾಡ್ತಿದ್ವಿ. ನಿಜವಾಗ್ಲೂ ನಮ್ಗೆ ಏನಾಗಿದೆ ಅನ್ನೋದು ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಅಂದರೆ ಈ ಥರ ಯಾರಿಗೂ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಸೊ ಇದು ಒಂಥರ ಒಂದು ಫನ್ನಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಈ ಕ್ಷಣದವರೆಗೂ ನಾವು ಕಾಲ್ ಮಾಡಿ ಈ ವಿಚಾರದ ಬಗ್ಗೆನೇ ಮಾತಾಡ್ತಿರ್ತೀವಿ. ಸೊ ಇವಾಗ ಎಲ್ಲಿ ಹೋಗ್ತಿದ್ವಿ ಇವಾಗ ನಾಗ್ಪುರ್ ಬಿಟ್ವಿ. ನಾಗ್ಪುರಿಂದ ಡೈರೆಕ್ಟ್ ಪ್ರಯಾಗ್ರಾಜು ಎಷ್ಟು ಕಿಲೋಮೀಟರ್ ಇದೆ? 620 ಕಿಲೋಮೀಟರ್ ಇದೆ ನಾಗ್ಪುರಿಂದ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸಿಂದ. ಸೊ ಇವಾಗ ಹೇಳಲ್ಲ ಅಂತ ಹೇಳು ಇಲ್ಲಿ ಹೋಟೆಲ್ಗಳು ಸಿಗಲಿಲ್ಲ. ಹೇಳಿ ನೀವೇ. ಅದಕ್ಕೆ ಮುಖನೂ ತೊಳೆದಾಗ ಹೋಗ್ತಾ ಇದ್ದೀವಿ. ಬೇರೆ ಹೋಟೆಲ್ ಚೆನ್ನಾಗಿರಲಿಲ್ಲ, ಮಲ್ಕೊಂಡ್ವಿ ಅಷ್ಟೇ. ಮಲಗಿದ್ದಾದ್ಮೇಲೆ ಇವಾಗ ಬೇರೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಜರ್ನಿ ಕಂಟಿನ್ಯೂ ಮಾಡೋದು ಅಷ್ಟೇ. ಆಮೇಲೆ ಸಿಗೋಣ. ಬರೋರ್ಗೆ ಅದೆಲ್ಲ ಟಿಪ್ಸ್ ಕೊಡಬೇಕು. ಇನ್ನು ಮುಂದೆ ಬರೋರು ಮುಂಚೆನೇ ಬುಕ್ ಮಾಡ್ಕೊಂಡು ನೋಡ್ಕೊಂಡು ಬಂದು ಮೋಸ ಮಾಡ್ತಾರೆ. ಹೇಳಿ ನೀವು. ಹೇಳ ಮುಂದೆ ಇನ್ನೇನು ಒಂದು ವಾರ ಇದೆ ಅಷ್ಟೇ ಅಲ್ವಾ ಇದು. ಮುಂದೆ ಬರೋರು ಹೋಟೆಲ್ ನೋಡ್ಕೊಂಡು ಬನ್ನಿ. ಹೋಟೆಲ್ಗಳಿಗೆ ಸಿಗೋದು ತುಂಬ ಕಷ್ಟ.
ಏನು ಗೂಗಲಲ್ಲಿ ಒಂಥರ ಇರುತ್ತೆ, ಇಲ್ಲಿ ಬಂದು ನೋಡಿದಾಗ ಒಂಥರ ಇರುತ್ತೆ. ಅದು ನಾಗ್ಪುರಲ್ಲಿ ತುಂಬ ಗಲೀಜು ನಾವು ಹೋಗಿದ್ದು ಹೋಟೆಲ್ಲು. ಮತ್ತು ಭಯ, ಯಾರ್ಯಾರೋ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಆದರೆ ಇವತ್ತು ಅದಕ್ಕೆ ಕಟ್ ಮಾಡಿಬಿಡು. ಸೊ ನೋಡ್ತಾ ಇದ್ದೀರಲ್ವಾ, 48 ಗಂಟೆಗಳ ಕಾಲ ನಮ್ಮ ಪ್ರಯಾಣ ಹೀಗೆ ಸಾಗ್ತಾನೆ ಇತ್ತು. ನಾರ್ಮಲಿ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ತುಂಬಾನೇ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ. ಇದು ಹೀಗೆ ಆಗ್ಬೇಕು, ಹಾಗೆ ನಡಿಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ಅಂಡ್ ಇದೇ ಒಂದು ಕಂಫರ್ಟ್ ಝೋನ್ ನಮ್ಮ ಫ್ರೆಂಡ್ಸ್ ಮನೆಗಳಲ್ಲಿ, ನಮ್ಮ ರಿಲೇಟಿವ್ಸ್ ಮನೆಗಳಲ್ಲಿ ನಾವು ಎಲ್ಲೋದ್ರೆ ಅಲ್ಲಿ ಎಲ್ಲಾ ಕಡೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂಡ್ ಟು ಸಮ್ ಎಕ್ಸ್ಟೆಂಟ್ ಅದೆಲ್ಲ ನಡೆಯುತ್ತೆ, ಹೌದು. ಆದ್ರೆ ಈ ನಮ್ಮ ಪ್ರಯಾಗ್ರಾಜ್ನ ಜರ್ನಿಯಲ್ಲಿ ಖಂಡಿತ ಯಾವುದೇ ಒಂದು ಕಂಫರ್ಟ್ ಝೋನ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇರಲಿಲ್ಲ. ಸೊ ಈ ಒಂದು ಯಾವುದೇ ಕಂಫರ್ಟ್ ಝೋನ್ ನಮಗೆ ಇಲ್ಲದೆ ಹೋದಾಗ ನಮಗೆ ಉಳಿದಿದ್ದು ಕಾಂಪ್ರಮೈಸ್ ಅಂಡ್ ಅಡ್ಜಸ್ಟ್ಮೆಂಟ್. ಇದನ್ನ ನಾವು ಥ್ರೂ ಔಟ್ ದ ಜರ್ನಿ ಮಾಡ್ತಾನೆ ಹೋದ್ವಿ. ನಮ್ಮ ಮೇನ್ ಇಂಟೆನ್ಷನ್ ಹಾಗೂ ಫೋಕಸ್ ಇದ್ದಿದ್ದು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ನಾವು ಪಾಲ್ಗೊಳ್ಳೋದು. ಹಾಗಾಗಿ ನಮ್ಮೆಲ್ಲರ ಮೇನ್ ಡೆಸ್ಟಿನೇಷನ್ ನಾವು ತಲುಪೋವರೆಗೂ ದಾರಿ ಮಧ್ಯ ಏನೇ ಒಂದು ಸಿಚುಯೇಷನ್ ಬಂದರೂ ಕೂಡ ಅದನ್ನೆಲ್ಲ ಬಹಳ ಈಸಿಯಾಗಿ ಸ್ಪೋರ್ಟಿವ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋದನ್ನ ನಾವೆಲ್ಲರೂ ಕಲಿತಾ ಹೋದ್ವಿ. ಅಂಡ್ ಈ ಒಂದು ಪರ್ಟಿಕ್ಯುಲರ್ ಜರ್ನಿಲಿ ನಮ್ಮೆಲ್ರಿಗೂ ಇದು ಅನಿವಾರ್ಯತೆನೂ ಹೌದು. ಇನ್ಫ್ಯಾಕ್ಟ್ ಎಲ್ಲರೂ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲೂ ಕೂಡ ನಾವು ಟ್ರಾಫಿಕ್ ಅಲ್ಲಿ ಸ್ಟಕ್ ಆಗಿರ್ಲಿಲ್ಲ. ಆದ್ರೆ ನಮ್ಗೆಲ್ಲರ ಮೇನ್ ಕನ್ಸರ್ನ್ ಇದ್ದಿದೆ ಅಲ್ಲಿನ ಟ್ರಾಫಿಕ್ ಹಾಗೂ ಕ್ರೌಡ್ ಬಗ್ಗೆ. ಬಿಕಾಸ್ ಮಹಾಕುಂಭ ಮೇಳ ಶುರು ಆದಾಗಿಂದ ದಿನನಿತ್ಯ ಇದ್ರ ಬಗ್ಗೆ ಎಲ್ಲ ಟಿವಿಲಿ ನೋಡಿ ನೋಡಿ ನಮ್ಗಳಿಗೆಲ್ಲರಿಗೂ ಒಂಥರ ಭಯ ಆಗಿತ್ತು. ಬಟ್ ಲಕ್ಕಿಲಿ ನಮ್ಮ ಮೇನ್ ಕನ್ಸರ್ನ್ ಏನಿತ್ತೋ, ನಮ್ಗೆ ಯಾವ್ದು ಮೇನ್ ಇಶ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ವೋ ಅದ್ ನಮ್ಗೆ ಆಗ್ಲೇ ಇಲ್ಲ. ಸೊ ನಮ್ ಜರ್ನಿ ಶುರು ಆದಾಗಿಂದ ಎಲ್ಲೂ ಟ್ರಾಫಿಕ್ ಇಲ್ದೇ ಇರೋದ್ ನೋಡಿ ನಮ್ಗಂತೂ ತುಂಬಾನೇ ಖುಷಿ ಆಗ್ತಿತ್ತು. ಆದ್ರೆ ಈಗ ಸಡನ್ ಅಂತ ನೋಡಿದ ತಕ್ಷಣ ಎಲ್ಲರೂ ಅನ್ಕೊಂಡಿದ್ದೆ, ಓಕೆ ಇಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಟ್ರಾಫಿಕ್ ಜರ್ನಿ. ಸೊ ಹೇಗಪ್ಪ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋಷ್ಟೊಳಗೆ ಎಷ್ಟೊತ್ತಾಗುತ್ತೋ ಅಂತ ಅನ್ಕೊಳ್ತಿದ್ವಿ. ಬಟ್ ಆ್ಯಕ್ಚುಯಲ್ ಫ್ಯಾಕ್ಟ್ ಬಂದು ಬೇರೆನೇ ಇತ್ತು. ಇಲ್ಲಿ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿತ್ತು. ಒಂದು ಫುಲ್ಲಿ ಲೋಡೆಡ್ ಕಾಟನ್ ಟ್ರಕ್ ಒಂದು ರೋಡ್ ಮೇಲೆ ಟರ್ನ್ ತಗೊಳ್ಳುವಾಗ ಬ್ಯಾಲೆನ್ಸ್ ತಪ್ಪಿ ಅಲ್ಲೇ ಪಲ್ಟಿ ಆಗಿತ್ತು. ಸೊ ಅದನ್ನು ಕ್ಲಿಯರ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 3.5 hours ಆಯಿತು. ಸೊ ಇದನ್ನೆಲ್ಲ ನಾವು ನೋಡಿ ಓಕೆ ಇಲ್ಲೇನೋ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ, ಜನಗಳು ಜಾಸ್ತಿ ಬರೋ ಕಾರಣ ಇಲ್ಲಿ ಟ್ರಾಫಿಕ್ ಆಗಿದೆ ಅಂತ. ಇದ್ರ ಬಗ್ಗೆ ಎಲ್ಲ ನಾನು ನನ್ನ ಕಸಿನ್ ವಿಡಿಯೋ ಮಾಡಿದ್ದು. ಬಟ್ ಲೇಟರ್ ಇದ್ರ ಬಗ್ಗೆ ಗೊತ್ತಾದಾಗ ಆ ಒಂದು ಇನ್ಫಾರ್ಮೇಷನ್ನ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ. ಬಟ್ ನಮ್ಮೆಲ್ರಿಗೂ ಇದ್ರ ಬಗ್ಗೆ ಸರಿಯಾದ ಇನ್ಫಾರ್ಮೇಷನ್ ಇಲ್ಲದೆ ಮ್ಯಾಪ್ ನೋಡಿ ನಮ್ಮಷ್ಟಕ್ಕೆ ನಾವೇ ಇಮ್ಯಾಜಿನ್ ಮಾಡಿಕೊಂಡು ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದು ತುಂಬಾ ಫನಿ ಮೂಮೆಂಟ್ ಆಗಿತ್ತು. ವೀಕ್ಷಕರೇ, ನಾವು ಪ್ರಯಾಗಾಜಿ ಹೊರಟ್ರೆ ನಿಮಗೆಲ್ಲ ಗೊತ್ತಿದೆ, ಹೇಳಿದಾಳೆ ಸಹನಾ. ಇವಾಗ ನಾವು ನಾಗ್ಪುರಿಂದ ಮುಂದೆ ಬಂದಿದ್ದೀವಿ. 500 ಕಿಲೋಮೀಟರ್ ಹಿಂದೆ ಇದ್ದೀವಿ ಪ್ರಯಾಗ್ರಾಜಿಂದ. ಇಲ್ಲಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ, ತೋರಿಸ್ತಾನೆ ವಿಡಿಯೋ ಸ್ಟಾರ್ಟ್ ಆಗಿದೆ. ಬರೋರು ನೋಡ್ಕೊಂಡು ಬಂದು ವ್ಯವಸ್ಥೆನ. ಆವಾಗ ಏನು ಅಮಾವಾಸ್ಯೆ ಇದ್ದಾಗ ಏನು 20-25 ಡೇಸ್ ಬ್ಯಾಕ್ ಅಲ್ಲಿ 300 ಕಿಲೋಮೀಟರ್ ದೂರ ಇತ್ತು ಟ್ರಾಫಿಕ್. ಇವಾಗ 500 ಕಿಲೋಮೀಟರ್ ಸ್ಟಾರ್ಟ್ ಆಗಿದೆ. ತುಂಬ ಕಷ್ಟ ಇದೆ ನೋಡಿ. ಕಂಪ್ಲೀಟ್ ಆಗಿ ಪ್ಯಾಕ್ ಆಗೋಗ್ಬಿಟ್ಟಿದೆ. ಗೊತ್ತಿಲ್ಲ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂದ್ಬಿಟ್ಟು. ಆಲ್ರೆಡಿ ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ. ಅದು ಸ್ನ್ಯಾಕ್ಸ್ ಅಲ್ಲಿ ಊಟ ತರಿಸ್ಕೊಂಡಿದ್ದೀವಿ. ಗೊತ್ತಿಲ್ಲ ಎಷ್ಟೊತ್ತು ಹೋಗ್ತೀವಿ ಅಂದ್ಬಿಟ್ಟು. ಮ್ಯಾಪಲ್ಲೇ 537 ಕಿಲೋಮೀಟರ್ಸ್ ಟ್ರಾಫಿಕ್ ಜಾಮ್ ಇದೆ. 9 hours ತೋರಿಸಿದೆ. ನೋಡೋಣ ಎಷ್ಟೊತ್ತಾಗುತ್ತೆ. ಇದಕ್ಕೋಸ್ಕರ ಟ್ರಾಫಿಕ್ ಪ್ರಯಾಗ್ರಾಜ್ದಲ್ಲ ಇದು, ಅದೆಲ್ಲ ಡಿಲೀಟ್ ಮಾಡ್ಬಿಟ್ಟು ಇಲ್ಲ ಅದು. ಸೊ ಆಲ್ಮೋಸ್ಟ್ 3.5 hours ನಾವೆಲ್ಲೂ ಟ್ರಾಫಿಕಲ್ಲೇ ಸ್ಟ್ರಕ್ ಆಗಿದ್ವಿ. ಆ್ಯಂಡ್ ಲಾಸ್ಟ್ ನೈಟ್ ಕೂಡ ಸರಿಯಾಗಿ ನಿದ್ದೆ ಇರಲಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಇದು ಮಧ್ಯಾಹ್ನ ಒಂದು 2 ಗಂಟೆ ಹಾಗೆ ನಾವು ಒಂದು ಫುಡ್ ಕೋರ್ಟ್ ಅನ್ನೋ ಒಂದು ಚಿಕ್ಕ ಹೋಟೆಲ್ ರೋಡ್ ಸೈಡ್ ಹೈವೇದಲ್ಲಿ ಒಂದು ಹೋಟೆಲ್ಗೆ ಹೋದ್ವಿ. ನಿಜ ಹೇಳಬೇಕಂದ್ರೆ ಆಂಧ್ರದಲ್ಲಿ ಹೋಗಿದ್ದೊಂದು ರೆಸ್ಟೋರೆಂಟ್ ಆ್ಯಂಡ್ ಹೈದ್ರಾಬಾದಲ್ಲಿ ಪ್ಯಾರಡೈಸ್ ಅನ್ನೋ ಒಂದು ರೆಸ್ಟೋರೆಂಟ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಈ ಹೋಟೆಲಲ್ಲಿ ತುಂಬಾ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೈಜೀನ್ ವೈಸ್ ಆಲ್ಸೋ ತುಂಬ ಚೆನ್ನಾಗಿತ್ತು. ನಮಗಂತೂ ತೃಪ್ತಿಯಾಗಿ ನಾವು ಊಟ ಮಾಡಿದ್ವಿ. ಬಟ್ ಒಂದೇ ಇಶ್ಯೂ ಏನು ಅಂದರೆ ಅಲ್ಲಿ ಏನೇ ಒಂದು ನಾವು ಆರ್ಡ್ರ್ ಮಾಡಿದ್ರು ಕೂಡ ಅಲ್ಲಿ ಆಗ್ತಾನೆ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು. ಸೊ ಅಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತಾ ಇತ್ತು. ಸೊ ನಮಗೆಲ್ಲ ತುಂಬ ಹೊಟ್ಟೆ ಹಸಿತ್ತು, ಕಾಯೋ ಪೇಷನ್ಸ್ ಯಾರಿಗೂ ಇರಲಿಲ್ಲ. ಅದೊಂದೇ ಪ್ರಾಬ್ಲಮ್ ಇದ್ದಿದ್ದು. ಸೊ ಮೀನ್ ವೈಲ್ ನಾವು ಅಲ್ಲಿ ಬಿಸ್ಕೆಟ್ಸ್ ಮತ್ತು ಟೀ ಎಲ್ಲ ಆರ್ಡ್ರ್ ಮಾಡಿ ಅದನ್ನು ತೊಗೊಳ್ತಿದ್ವಿ ನಮಗೆ ಫುಡ್ ಬರೋರ್ಗು. ಬಟ್ ಟೇಸ್ಟ್ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಅಲ್ಲಿ ರೋಟಿ ಮತ್ತು ಪನ್ನೀರ್ ಕರಿ ತೊಗೊಂಡ್ವಿ. ಸೊ ಅದನ್ನು ಆರ್ಡ್ರ್ ಮಾಡಿ ಆಗ್ತಾನೆ ಅಲ್ಲಿ ಅದನ್ನು ಪ್ರಿಪೇರ್ ಮಾಡಿ ನಮಗೆ ಕೊಟ್ಟರು. ಬಟ್ ಏನಂದರೆ ತುಂಬ ಟೈಮ್ ತೊಗೊಳ್ತಿತ್ತು. ಬಿಕಾಸ್ ಎಲ್ರಿಗೂ ಅವರು ಒಬ್ಬರೇ ಇದ್ದಿದ್ದು, ಲೈಕ್ ಪ್ರಿಪೇರ್ ಮಾಡೋಕ್ಕೆ ಒಬ್ಬರೇ ಇದ್ದಿದ್ದು, ಓನರ್ ಒಬ್ಬರು ಇದ್ದರು. ಹಾಗಾಗಿ ಅಲ್ಲಿ ನಾವು ಏನೇ ಆರ್ಡ್ರ್ ಮಾಡಿದ್ರು ತುಂಬ ಹೊತ್ತು ಟೈಮ್ ತೊಗೊಳ್ತಿದ್ರು. ಹಾಗಾಗಿ ಎಲ್ಲರೂ ಒಂದು 2 ರೋಟಿ ತೊಗೊಂಡು ಅಲ್ಲಿಂದ ಹೊರಟು ಬಂದ್ವಿ. ಬಟ್ ಲಕ್ಕಿಲಿ ಏನು ಅಂದರೆ ನಾವು ಆನ್ ದ ವೇ ಇನ್ನೇನು ನಾವು ಪ್ರಯಾಗ್ರಾಜ್ಗೆ ರೀಚ್ ಆಗ್ತಾ ಇದ್ವಿ ಆ ಮೊಮೆಂಟಲ್ಲಿದ್ವಿ. ಸೊ ಒಂದು ಸ್ವಲ್ಪ ಇನ್ನೊಂದು 2 hours 3 hours ಜರ್ನಿ ಮಾಡಿದ್ರೆ
ನಾವೆಲ್ಲರೂ ಪ್ರಯಾಗ್ರಾಜ್ಗೆ ರೀಚ್ ಆಗ್ತಾ ಇದ್ವಿ. ಸೊ ಈ ಒಂದು ಟೈಮಲ್ಲಿ ಯಾರ್ಯಾರು ಪ್ರಯಾಗ್ರಾಜ್ಗೆ ಟ್ರಾವೆಲ್ ಮಾಡ್ತಿದ್ರು ಅವ್ರಿಗೆಲ್ಲರಿಗೂ ಆ್ಯಂಡ್ ಬೇರೆ ಮೇ ಬಿ ಲೋಕಲೈಟ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ಎಲ್ಲರಿಗೂ ಅಲ್ಲಿ ಒಂದು ಫುಡ್ ಸಪ್ಲೈ ನಡೀತಿತ್ತು. ಮಹಾಕುಂಭ ಮೇಳಕ್ಕೆ ಪ್ರಯಾಣಿಸೋ ಪ್ರತಿಯೊಬ್ಬ ಯಾತ್ರಿಕನ ಹಿತಕ್ಕಾಗಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲವೊಂದು ಪಾರ್ಟಿ ಕಾರ್ಯಕರ್ತರು ಪ್ರತಿ 500 ಕಿಲೋಮೀಟರ್ಸ್ಗೆ ಒಂದೊಂದು ಫುಡ್ ಸ್ಟಾಲ್ನ ಏರ್ಪಡಿಸಿದ್ರು. ಸೊ ದಟ್ ಪ್ರಯಾಗ್ರಾಜ್ಗೆ ರೀಚ್ ಆಗೋವರೆಗೂ ಯಾರೇ ಒಬ್ಬರು ಪ್ರಯಾಗ್ರಾಜ್ಗೆ ಅಂದರೆ ಟ್ರಾವೆಲರ್ಸ್ ಯಾರೇ ಹೋಗ್ತಿದ್ರು ಕೂಡ ಅವರಲ್ಲಿ ಬ್ರೇಕ್ ತೊಗೊಂಡು ಆ ಫುಡ್ನ ತೊಗೊಳ್ತಾ ಇದ್ರು. ಸೊ ನಾವು ಕೂಡ ಹಾಗೆ ಹೋಗಿ ಒಂದೆರಡು ಕಡೆ ನಾವು ಬ್ರೇಕ್ ತೊಗೊಂಡು ಅಲ್ಲಿ ಫುಡ್ನ ತೊಗೊಂಡ್ವಿ. ಸೊ ಇದು ತುಂಬಾ ಹೆಲ್ಪ್ಫುಲ್ ಆಯಿತು. ಯಾರೇ ಹೋಗ್ತಾ ಇದ್ರು ಕೂಡ ಸುಮಾರು ಜನಕ್ಕೆ ಹೋಟೆಲ್ ಇಶ್ಯೂಗಳಿರುತ್ತೆ ಆ್ಯಂಡ್ ಬ್ರೇಕ್ ತೊಗೊಳ್ಲಿಕ್ಕೆ ಆಗಲ್ಲ. ಸೊ ಪ್ರತಿಯೊಂದು 500 ಮೀಟರ್ಸ್ಗೂ ಒಂದೊಂದು ಫುಡ್ ಸ್ಟಾಲ್ ಇದ್ದಾಗ ತುಂಬಾ ಅನುಕೂಲ ಆಯಿತು. ಸೊ ತುಂಬ ಹೆಲ್ಪ್ಫುಲ್ ಆಯ್ತು ಇದಂತೂ. ಸೊ ನಾವು ಕೂಡ ಅಲ್ಲಿ ಫುಡ್ ತೊಗೊಂಡು ಅಲ್ಲಿ ಕೆಲವೊಂದು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ಸೊ ಫೈನಲಿ ನಾವೆಲ್ಲರೂ ಪ್ರಯಾಗ್ರಾಜ್ನ ರೀಚ್ ಆದ್ವಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಇದು ನಾವು ಪ್ರಯಾಗ್ರಾಜ್ ಸಿಟಿ ಒಳಗಡೆ ಎಂಟ್ರಿ ಆದಾಗ ಇದ್ದಂಥ ಟ್ರಾಫಿಕ್ ಜಾಮ್. ಸೊ ಎಷ್ಟು ವೆಹಿಕಲ್ಸ್ ಇದೆ ನೀವೇ ನೋಡಿ. ಸೊ ನಾವು ರಾತ್ರಿ 11:30-12 ಗಂಟೆ ಅಷ್ಟೊತ್ತಿಗೆ ಪ್ರಯಾಗ್ರಾಜ್ ಸಿಟಿನ ರೀಚ್ ಆದ್ವಿ. ರೈಟ್ ಸೈಡ್ ನೀವೇನು ಟ್ರಾಫಿಕ್ ನೋಡ್ತಾ ಇದ್ದೀರಾ ಇದು ಮೇನ್ ರೋಡಲ್ಲಿ ಅಂದರೆ ಪ್ರಯಾಗ್ರಾಜ್ ಸಿಟಿಯ ಮೇನ್ ರೋಡಲ್ಲಿ ಆದಂಥ ಟ್ರಾಫಿಕ್. ಸೊ ನಾವಿಲ್ಲೋದ್ರೆ ನಾವು ಇಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಳ್ತೀವಿ ಅನ್ನೋ ಕಾರಣಕ್ಕೆ ನಾವು ಸರ್ವಿಸ್ ರೋಡಲ್ಲಿ ಹೋಗೋಣ ಅಂತ ನಮ್ಮ ಡ್ರೈವರ್ ಸರ್ವಿಸ್ ರೋಡಲ್ಲಿ ಟರ್ನ್ ತಗೊಂಡ್ರು. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಐಡಿಯಾ ನಮಗಷ್ಟೇ ಅಲ್ಲದೆ ಅಲ್ಲಿ ಟ್ರಾವೆಲ್ ಮಾಡ್ತಿರೋರು ಪ್ರತಿಯೊಬ್ಬರಿಗೂ ಇತ್ತು ಅನ್ಸುತ್ತೆ. ಹಾಗಾಗಿನೇ ಸರ್ವಿಸ್ ರೋಡಲ್ಲೂ ಕೂಡ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಟ್ರಾಫಿಕ್ ಜಾಮ್ ಆಗಿತ್ತು. ಬಟ್ ಒಂದು ಬೆಸ್ಟ್ ಪಾರ್ಟ್ ಏನಂದರೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಅಂತಾರಲ್ಲ ಹಾಗೆ ಸ್ಲೋ ಆಗಿ ಗಾಡಿ ಮೂವ್ ಆಗ್ತಾ ಇತ್ತು. ಸೊ ಆಲ್ಮೋಸ್ಟ್ ಒಂದು 3 hours ನಾವು ನಿಂತಲ್ಲೇ ನಿಂತಿದ್ವಿ. ಈ ಒಂದು ಕಂಪ್ಲೀಟ್ ಟ್ರಾಫಿಕ್ ಕ್ಲಿಯರ್ ಆಗಲಿಕ್ಕೆ ಒಂದು 3 hours ತಗೊಳ್ತು. ಸೊ ಎಲ್ಲೆಲ್ಲಿ ಲಾಂಗ್ hours ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ನಾವು ಕಾರಿಂದ ಕೆಳಗಡೆ ಇಳಿದು ಹಾಗೆ ಒಂದು ಸ್ವಲ್ಪ ಹೊತ್ತು ವಾಕ್ ತಗೊಳ್ತಾ ಇದ್ವಿ. ಸೊ ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಲ್ಲ, ಸೊ ನಮಗೂ ಕೂತಲ್ಲೇ ಕೂತು ಸಿಕ್ಕಾಪಟ್ಟೆ ಕಾಲೆಲ್ಲ ನೋವು ಬರ್ತಿತ್ತು. ಹಾಗಾಗಿ ಅಲ್ಲೇ ವಾಕ್ ಮಾಡ್ತಾ ಇದ್ವಿ. ಸೊ ಈಗ ಆಲ್ಮೋಸ್ಟ್ ಒಂದು 2:45 ಆಗಿತ್ತು ನಾವಿಲ್ಲಿದ್ವಿ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿತ್ತು. ಆಲ್ಮೋಸ್ಟ್ ಒಂದು 5 to 6 ಕಿಲೋಮೀಟರ್ಸ್ ಜಾಮ್ ಆಗಿತ್ತು. ಕಂಪ್ಲೀಟ್ ಒಂದು ಸರ್ಕಲೇ ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಇದೆಲ್ಲ ಕ್ಲಿಯರ್ ಆಗಿ ನಾವು ಪ್ರಯಾಗ್ರಾಜ್ ಸಿಟಿಗೆ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ. ಈಗ ನಾವು ನಮ್ಮ ವೆಹಿಕಲ್ನ ನಾವು ಬಂದಂಥ ವೆಹಿಕಲ್ನ ಪಾರ್ಕ್ ಮಾಡಲಿಕ್ಕೆ ಇಲ್ಲಿ ಅಲ್ಲೇ ಒಂದು ಪಾರ್ಕಿಂಗ್ ಲಾಟ್ ಇತ್ತು. ಸೊ ಅಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿ ದುಡ್ಡನ್ನ ಪೇ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನಮ್ಮೆಲ್ಲರೂ ಪ್ಲಾನ್ ಇದ್ದಿದ್ದು ನಾವು ಪ್ರಯಾಗ್ರಾಜ್ಗೆ ರೀಚ್ ಆಗ್ತಾ ಇದ್ದಾಗೆ ನಿಯರ್ ಬೈ ಹೋಟೆಲ್ಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಅದಾದಮೇಲೆ ನಾವೆಲ್ಲರೂ ಸಂಗಮ್ ಘಾಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ನೀವೇ ನೋಡಿದ್ರಿ ಎಷ್ಟೆಲ್ಲ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ. ಅಲ್ಲಿ ಆಲ್ರೆಡಿ ಅವ್ರು ಬಂದಂಥ ಪ್ರೈವೇಟ್ ವೆಹಿಕಲಲ್ಲಿ ಆ್ಯಂಡ್ ಆಲ್ಸೋ ಅಲ್ಲಿ ಕೆಲವೊಂದು ಲೋಕಲ್ ಆಟೋಗಳಲ್ಲೆಲ್ಲ ಆಗಲೇ ಎಲ್ಲ ಸಂಗಮ್ ಘಾಟ್ ಕಡೆ ಹೋಗ್ತಾ ಇದ್ರು. ಲೇಟರ್ ಏನು ಯೋಚನೆ ಮಾಡಿದ್ವಿ ಅಂದರೆ ಎಲ್ಲರೂ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಬರೋದು ಮತ್ತೆ ಅಲ್ಲಿ ಜಾಯ್ನ್ ಆಗೋದೆಲ್ಲ ಬೇಡ, ರಿಸ್ಕ್ ಎಲ್ಲ ಬೇಡ. ಸೊ ನಾವು ಎಲ್ಲರೂ ಹಾಗೆ ಹೊರಡಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನೋಡೋಣ ಅಲ್ಲಿ ಫಸ್ಟ್ ಹೋಗಿ ರೀಚ್ ಆಗೋಣ ನಾವು ಸಂಗಮ್ ಘಾಟ್ನ ಅಂತ ಎಲ್ಲರೂ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಾವು ನಮ್ಮ ಕಾರ್ನ ಪಾರ್ಕ್ ಮಾಡಿದ ಜಾಗದಿಂದ ಸಂಗಮ್ ಘಾಟ್ಗೆ ಆಲ್ಮೋಸ್ಟ್ 5 to 6 ಕಿಲೋಮೀಟರ್ಸ್ ಆಗುತ್ತೆ ಅಂದರು. ಸೊ ನಾವೆಲ್ಲರೂ ಮಧ್ಯರಾತ್ರಿ 3:06 ಅಲ್ಲಿಂದ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಆ ಶಾಹಿ ಸ್ನಾನಕ್ಕೆ 4 ಬೇರೆ ಬೇರೆ ಘಾಟ್ಗಳಿದೆ. ನಿಜ ಹೇಳಬೇಕಂದ್ರೆ ನಾವೆಲ್ಲರೂ ಹೊರಟಿದ್ದು ಸಂಗಮ್ ಘಾಟ್ಗೆ. ಬಟ್ ನಾವು ಸಂಗಮ್ ಘಾಟ್ಗೆ ಹೋದ್ವಾ ಅಥವಾ ಬೇರೆ ಘಾಟಲ್ಲಿ ನಾವು ಶಾಹಿ ಸ್ನಾನನ ಮಾಡಿದ್ವಾ ಆ್ಯಂಡ್ ನಮ್ಮ ಶಾಹಿ ಸ್ನಾನ ಅಷ್ಟು ಆರಾಮಾಗಿ ನಡೆಯೋದಕ್ಕೆ ಏನು ಕಾರಣ ಅನ್ನೋದನ್ನ ನಾನು ನಾಳಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಎಲ್ಲರೂ ಸಿಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ.